ಗುಬ್ಬಿ ತಾಲೂಕಿನ ಬಾಗೂರಿನ ಅನುಭವ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹೊಸ ವರ್ಷದ ಹೊಸತನ ಕಾರ್ಯಕ್ರಮ ಹಾಗೂ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಟ್ಟದಹಳ್ಳಿಯ ಚಂದ್ರಶೇಖರ ಮಹಾಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಯತೀಶ್, ರವೀಶ್ ಕೆಎಂ, ಶಿವಬಸವ ನೌಕರರ ಸೌಹಾರ್ದ ನಿಯಮಿತ ನಿರ್ದೇಶಕರಾದ ಉಮೇಶ್, ಸೋಮಲಾಪುರ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷ ಆರ್ಬಿ ಜಯಣ್ಣ, ಗುಬ್ಬಿ ತಾಲೂಕು ಭಾಜಪ ಅಧ್ಯಕ್ಷ ಪಂಚಾಕ್ಷರಿ, ತುರುವೇಕೆರೆ ವೀರಶೈವ ಲಿಂಗಾಯತ ನೌಕರರ ಸಂಘದ ಅಧ್ಯಕ್ಷ ಪರಶಿವಮೂರ್ತಿ, ಉಪಾಧ್ಯಕ್ಷ ದಯಾನಂದ್ ಸರಸ್ವತಿ, ಕಾರ್ಯದರ್ಶಿ ಸುರೇಶಯ್ಯ, ಎಂಜಿ ಖಜಾಂಜಿ, ಉಮೇಶ್ ಹೊಸ್ಕೆರೆ, ಶಿವಕುಮಾರ್, ಸೋಮಶೇಖರ್, ಸಂಘದ ಹಾಗೂ ಬ್ಯಾಂಕಿನ ನಿರ್ದೇಶಕರು, ಸದಸ್ಯರುಗಳು ಭಾಗವಹಿಸಿದ್ದರು. ಸೂಕ್ಷ್ಮ ವಿಷಯಗಳನ್ನು ತಿಳ್ಕೊಳ್ಬೇಕು. ಜೊತೆಯೊಳಗೆ ಇಷ್ಟಲಿಂಗ ಪೂಜೆಯ ಅದರ ಪ್ರಾತ್ಯಕ್ಷಿಕೆ ಆಗಿರ್ಬೋದು, ಅರಿವಾಗಿರಬೇಕು. ಇವತ್ತು ಸಮಾಜಕ್ಕೆ ಬೇಕಿದೆ. ನಾವೆಲ್ಲ ಪ್ರಜ್ಞಾವಂತರು, ನಾವೆಲ್ಲ ವಿದ್ಯಾವಂತರು, ವಿಚಾರವಂತರು. ಯಾವುದೇ ಧರ್ಮ ಬಂದಿದ್ದು ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಮಕ್ಕಳನ್ನು ಅಥವಾ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದೆ ವಿನಃ ಯಾವುದೇ ಧರ್ಮ ನಮ್ಮನ್ನು ಅಥವಾ ಯಾವುದೋ ಒಂದು ಮೂಲೆಗೆ ಸರಿಸೋಕ್ಕೋ ಅಥವಾ ನಮ್ಮನ್ನು ಯಾವುದೋ ರೀತಿಯಾಗಿ ನಮ್ಮ ಪಾತಾಳ ತುಳಿಯುವಂಥ ಕೆಲಸವನ್ನು ಯಾವ ಧರ್ಮಗಳು ಮಾಡೋದಿಲ್ಲ. ಹಾಗಾದರೆ ಧರ್ಮದಿಂದ ಯಾಕೆ ದೂರ ಆಗಬೇಕು? ನಾವು ಧರ್ಮ ನಮ್ಮ ಉದ್ಧಾರಕ್ಕೆ ಬಂದಿದೆ ಅಂತ ತಿಳ್ಕೊಂಡ್ಮೇಲೆ, ಧರ್ಮ ನಮ್ಮ ಸಮಾಜದ ಏಳಿಗೆಗಾಗಿ ಬಂದಿದೆ ಅಂತ ತಿಳ್ಕೊಂಡ್ಮೇಲೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಾವು ಚೆನ್ನಾಗಿರಲಿಕ್ಕೆ ಧರ್ಮ ಇದೆ ಅಂತ ಹೇಳಿದ ಬಳಿಕ ನಾವು ಧರ್ಮದಿಂದ ಹೇಗೆ ದೂರ ಆಗಬೇಕು? ನಾವೆಲ್ಲ ಉದ್ಧಾರ ಆಗಲೇಬೇಕಲ್ಲ. ಆದ್ದರಿಂದ ಧರ್ಮದಿಂದ ದೂರ ಆಗ್ತಕ್ಕಂಥದ್ದು ಯಾರಿಗೂ ಒಳ್ಳೆಯದಲ್ಲ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.